ಓದಂತ ಕೀರ್ತನೆಯಲ್ಲಿ ಒಂದು ವಾಕ್ಯ ಜ್ಞಾಪಕ ಮಾಡ್ಕೊಳ್ಳೋಣ. 6ನೇ ವಾಕ್ಯ. கர்த்தர் நீதிமான்களின் வழியை அறிந்திருக்கிறார், நீதிமான்களுடைய வழியை அறிந்திருக்கிறார், துன்மார்க்கரின் வழியோ அழியும். ದುರ್ಮಾರ್ಗರುடைய ವಳಿಯೋ ಅಳಿಯುಂ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ನೀತಿವಂತರ ಮಾರ್ಗವನ್ನ ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಯಾಕಂದ್ರೆ ಕರ್ತನು ನೀತಿವಂತರ ಮಾರ್ಗವನ್ನ ಲಕ್ಷಿಸುತ್ತಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಅಂದ್ರೆ ದೇವರಿಗೆ ಭಯಪಟ್ಟು ದೇವರಿಗೆ ಭಕ್ತಿಯಿಂದ ಜೀವಿಸುವಂತವ್ರ ಮೇಲೆ ಆತನು ಯಾವಾಗಲೂ ಏನ್ ಮಾಡ್ತಾರಂತೆ, ಹಲ್ಲೆಲೂಯ, ಅವ್ರ ಮಾರ್ಗವನ್ನ, ಅವ್ರ ಜೀವಿತವನ್ನ, ಅವ್ರ ನಡತೆಯನ್ನ ಲಕ್ಷಿಸುವನಾಗಿದ್ದಾನೆಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ. ಇದಕ್ಕೆ ಆಧಾರವಾಗಿ ಒಂದು ವಾಕ್ಯ ಓದ್ಕೊಳ್ಳೋಣ. ಆದಿಕಾಂಡ ಬರೆದ ಪತ್ರಿಕೆಯಲ್ಲಿ 17ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ஆபிரகாம் 99 வயதான போது கர்த்தர் ஆபிரகாமுக்கு தரிசனமாகி நான் சர்வ வல்லமையுள்ள தேவன், நீ எனக்கு முன்பாக நடந்து கொண்டு ಉತ್ತಮನಾಯಿರು. ಅಬ್ರಹಾಮನು 99 ವರ್ಷದವನಾದಾಗ, ಅಬ್ರಹಾಮ 99 ವರ್ಷದವನಾಗಿದ್ದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ಆಮೆನ್, ದೋಷವಿಲ್ಲದವನಾಗಿ ಇರು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ದೇವರು ನೀತಿವಂತರನ್ನ ಲಕ್ಷಿಸ್ತಾ ಇದ್ದಾರೆ. ಹಲ್ಲೆಲೂಯ. ದೇವರ ಮಕ್ಕಳು ಯಾರು ನೀತಿಯಿಂದ, ದೇವರಿಗೆ ಭಯದಿಂದ, ಭಕ್ತಿಯಿಂದ ನಡೀತಾರೋ ಅವ್ರು ದೇವರವರನ್ನ ನೋಡ್ತಾ ಇರ್ತಾರೆ, ಲಕ್ಷ್ಯವಿಟ್ಟು ನಮ್ಮನ್ನ ನೋಡುವಂತ ದೇವನಾಗಿದ್ದಾರೆ. ಇವಾಗ ನಮಗೊಂದು ಆಶೀರ್ವಾದ ಕೊಡೋದಕ್ಕೆ ದೇವರು, ಹಲ್ಲೆಲೂಯ, ಆತ ನಮ್ಮ ಲಕ್ಷ್ಯವಿಟ್ಟು ನೋಡ್ತಾ ಇದ್ದಾನೆ. ಇವಾಗ ಅಬ್ರಹಾಮನನ್ನ ದೇವರು ನೋಡ್ತಾರೆ. ಹಲ್ಲೆಲೂಯ. ಯಾರು ನೋಡ್ತಾರೆ? ಅಬ್ರಹಾಮನನ್ನ ದೇವರು ನೋಡ್ತಾರೆ. ದೇವರು ನೋಡ್ಬಿಟ್ಟು, ಅಬ್ರಹಾಮನ್ ನನ್ನ ಮಾತಿಗೆ ವಿಧೇಯನಾಗಿ ನನ್ನ ಮಾತಿಗೆ ತಗ್ಗಿಸಿಕೊಂಡು ನನ್ನ ಮಾತನ್ನ ಕೇಳಿ ನಾನು ಹೇಳಿದಂತ ಸ್ಥಳಕ್ಕೆ ಬಂದ್ಬಿಟ್ಟಿದ್ದಾರೆ. ಅದರಿಂದ ನನ್ನ ಮಗನಿಗೆ ಒಂದು ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ನನ್ನ ನಂಬಿದ ಮಕ್ಕಳಿಗೆ ಯಾವ ಮೇಲೆ ಕಡಿಮೆ ಇಲ್ಲ ಅಂತೇಳಿ ಆತನು ಅಬ್ರಹಾಮನನ್ನ ನೋಡ್ತಾರೆ. ದೇವರು ಆಶೀರ್ವಾದ ಮಾಡೋದಕ್ಕೆ ಯಾವ ವಯಸ್ಸು ಅವ್ರಿಗೆ ಲೆಕ್ಕ ಇಲ್ಲ. ಹಲ್ಲೆಲೂಯ. ಇವಾಗ ಈತನ ನೋಡುವಾಗ 99 ವರ್ಷ, 91 ವರ್ಷ, 99 ವರ್ಷ ಅಂದ್ರೆ ಈಗಿನ ಕಾಲದಲ್ಲಿ ಎಂತ ಸಮಯ? ಸಾಯೋ ಸಮಯ. ಹಲ್ಲೆಲೂಯ. ಸಾಯೋ ಸಮಯದಲ್ಲೂ ದೇವರು ಆಶೀರ್ವಾದ ಮಾಡಕ್ ಶಕ್ತನಾಗಿದ್ದಾರೆ. ಹಲ್ಲೆಲೂಯ. ಯಾಕಂದ್ರೆ ಆತನ ಆಶೀರ್ವಾದ ಮಾಡೋದಕ್ಕೆ ನೆನೆಸ್ಬಿಟ್ರೆ, ಚಿಕ್ಕ ವಯಸ್ಸಾಗಿರ್ಲಿ, ಮಧ್ಯಪ್ರಾಯ ಆಗಿರ್ಲಿ, 100 ವಯಸ್ಸಾಗಿರ್ಲಿ, ದೇವರ ದೃಷ್ಟಿಗೆ ಹಲ್ಲೆಲೂಯ ಎಲ್ಲ ಸಮ. ಹದ್ದಿಗೆ ಬರುವಂತೆ ಯಪ್ಪ ನಾನು ನಿನಗೆ ತಿರುಗಿ ಬರಮಾಡ್ತೀನಿ. 99 ವರ್ಷ ತಾನೆ, ನಾನು ನಿನಗೆ ಆಯುಷ್ಯಗಳನ್ನ ಕೊಡ್ತೇನೆ. ಹಲ್ಲೆಲೂಯ. ನಾನು ನಿನ್ನನ್ನು ಬಲಪಡಿಸ್ತೇನೆ, ನಾನು ನಿನಗೆ ಶಕ್ತಿ ಕೊಡ್ತೇನೆ. ಅದರಿಂದ ಸಾಧ್ಯ. ಸತ್ತವ್ರನ್ನ ಜೀವಂತವಾಗಿ ಎಬ್ಬಿಸೋದಕ್ಕೆ ಸರ್ವಶಕ್ತನಾಗಿದ್ದಾರೆ. ಹಲ್ಲೆಲೂಯ. ಎಲ್ಲ ಎಲುಬುಗಳು, ಮೂಳೆಗಳು ರಾಶಿಯಾಗಿ ಬಿದ್ದಂತ ಆ ಎಲುಬುಗಳನ್ನ ಎಸೆಕೇಲ್ನಿಗೆ ದೇವರು ಹೇಳ್ತಾರೆ, ಎಸೆಕೇಲ್ನೆ ಆ ಎಲುಬುಗಳನ್ನ ಕೂಡ್ಲಿ ಅಂತ ಹೇಳು ಅಂತ ದೇವರು ಹೇಳ್ಬೋದಾಗಿತ್ತು. ಇಲ್ಲ, ಪ್ರವಾದಿಗಳನ್ನ ತನ್ನ ಮಕ್ಕಳನ್ನ ಇಟ್ಟು ಕೆಲಸ ಮಾಡ್ತಾರೆ. ಆಗ ಎಸೆಕೇಲ್ನ ಹೇಳ್ತಾನೆ, ಆ ಸಮಯ ಇಲ್ಲ ವಾಕ್ಯ ಓದೋದಕ್ಕೆ. ಆಗ ಎಸೆಕೇಲ್ನ ಹೇಳ್ತಾರೆ, ಎಲುಬುಗಳೆಲ್ಲ ಒಟ್ಟಾಗಿ ಕೂಡ್ಲಿ ಅಂದಿತ್ತು. ತಗೋ, ಈ ಎಲ್ಬು ಅಲ್ಲಿ ಬಿದ್ದಿರೋದು, ಇಲ್ಲಿ ಬಿದ್ದಿರೋದು ಎಲ್ಲ ಟಕ 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 ಎಗರಿ ಅವೆಲ್ಲ ಜಾಯಿಂಟ್ ಆಗ್ಬಿಡ್ತವೆ, ಎಲ್ಲ ಕೂಡ್ಕೊಂಡ್ಬಿಡ್ತಾವೆ. ಎಲ್ಲ ರಾಶಿ ಎಲುಬುಗಳೆಲ್ಲ ಮನುಷ್ಯನ ರೂಪ ಆಗ್ಬಿಡುತ್ತೆ, ಎಲ್ಲ ಎಲುಬು ಗೂಡಾಗ್ಬಿಡುತ್ತೆ. ಆಗ ದೇವ್ರು ಹೇಳ್ತಾರೆ, ಅಪ್ಪ ಅದ್ರ ಮೇಲೆ ನರ ಬರಲಿ ಅಂತ ಹೇಳು ಅಂತಾರೆ. ಆಗ ಈ ಎಲುಬುಗಳ ಮೇಲೆ ನರ ಉಂಟಾಗಲಿ ಅಂತಾರೆ. ಆಗ ಜರ್ರ ಅಂತ ಹಾವು ತರ ಎಲ್ಲ ನರಗಳು ಮನುಷ್ಯನ ಶರೀರದಲ್ಲಿ ಬಂದು
ಉತ್ಪತ್ತಿ ಆಗ್ಬಿಡುತ್ತೆ. ಆಗ ಮಾಂಸಖಂಡ ಉಂಟಾಗ್ಲಿ ಅಂತ ಹೇಳುವಂತಾರೆ. ಮಾಂಸಖಂಡ ಉಂಟಾಗ್ಲಿ ಅಂತ ಟಕ 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 ತೊಡೆ ಮಾಂಸ, ಎದೆ ಮಾಂಸ, ಕೈ ಮಾಂಸ, ಎಲ್ಲರ ಮೇಲೆ ಏನೇನು ಮುಚ್ಕೋಬೇಕೋ ಎಲ್ಲ ಟಕ 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 ಮಾಂಸ. ಅದನ್ನ ಚರ್ಮ ಮುಚ್ಚಲ್ಪಡಲಿ, ಜರ್ರ ಅಂತ ಚರ್ಮ. ಅಲ್ಲೆಲ್ಲೂಯ್ಯ. ಇವಾಗ ಎಲ್ಲ ರೂಪ ಬಂದ್ಬಿಡ್ತು, ಕಣ್ಣು ಬಂದ್ಬಿಡ್ತು, ಬಾಯಿ ಬಂದ್ಬಿಡ್ತು, ಶರೀರ ಎಲ್ಲ ಸರಿ ಆಗ್ಬಿಡ್ತು. ಒಬ್ಬ ಮನುಷ್ಯನ ರೂಪ ನನ್ನಂಗ್ ರೂಪ ಆಗ್ಬಿಡ್ತು. ಅದ್ರಲ್ಲಿ ಜೀವ ಇಲ್ಲ. ಅಲ್ಲೆಲ್ಲೂಯ್ಯ. ಏನಿಲ್ಲ, ಜೀವ. ತಂಗಾಳಿ ಬೀಸಕ್ಕೆ ಆ ಗಾಳಿ ಸಮೇತ ಬಂದು ಒಬ್ಬೊಬ್ಬರ ಆತ್ಮದಲ್ಲಿ ದೇವರ ಶ್ವಾಸ ಅವರೊಳಗೆ ಪ್ರವೇಶವಾಗಿತ್ತು. ಅದು ಒಂದು ದೊಡ್ಡ ಸೈನ್ಯವಾಗಿ ಎದ್ದು ನಿಲ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಆದಾಮನನ್ನ ಮಣ್ಣಲ್ಲಿ ಸೃಷ್ಟಿ ಮಾಡಿ ಅವನ ಮೂಗಿನಲ್ಲಿ ಜೀವ ಶ್ವಾಸ ಊದಿದನು. ಅವನು ಬದುಕುವ ಪ್ರಾಣಿಯಾದ. ಈ ಸತ್ತಂತ ಎಲುಬು ರಾಶಿಗಳು, ಗೂಡುಗಳೆಲ್ಲ ಯಾವಾಗ ದೇವರ ಶ್ವಾಸ ಆ ಎಲುಬುಗಳಲ್ಲಿ ಹೋಯ್ತೋ ಜೀವ ಉಂಟಾಗುತ್ತೆ. ಒಂದು ದೊಡ್ಡ ಸೈನ್ಯವಾಗಿ ಯುದ್ಧಕ್ಕೋಸ್ಕರ ನಿಲ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರಿಂದ ಎಲ್ಲವೂ ಸಾಧ್ಯ. ಸತ್ತೋಗಿ ಮಣ್ಣು ತಿಂದಿರೋ ಎಲುಬಿಗೆ ಜೀವ ಬರುವಂತೆ ಮಾಡೋದಕ್ಕೆ ಆತನ ಶಕ್ತನಾಗಿದೆ. ಅಲ್ಲೆಲ್ಲಿ ಹೇಳ್ರಿ, ಚೆನ್ನಾಗಿ ಅರ್ಥವಾಗಿ ಬರುವಂತ ವಾಕ್ಯ ಬಂದ್ರೆ ಅಲ್ಲೆಲ್ಲಿ ಹೇಳ್ಬೇಕು. ಅಲ್ಲೆಲ್ಲೂಯ್ಯ. ಯಾಕೆ ಹೇಳ್ರಿ, ಈ ಮಣ್ಣನ್ನ ಎಲುಬು ತಿಂದಿದ್ರು. ಅದಕ್ಕೆ ಒಂದು ವಾಕ್ಯ ಹೇಳುತ್ತೆ, ಕಡೆ ತುತ್ತೂರಿ ಊದಲ್ಪಡುವಾಗ ಸತ್ತವರು ಹೆಂಗೆ ಹೇಳ್ತಾರೆ, ಆ ಎಲುಬೆಲ್ಲ ಟಕ 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 ಮಣ್ಣಲ್ಲಿ ಇದ್ದಿದ್ದೆಲ್ಲ ಎಲುಬುಗಳಾಗಿ ಚರ್ಮ ಆಗಿ ಮಾಂಸಖಂಡಾಗಿ ಸೈ ಅಂತ ದೇವ್ರ ಬದುಕು ರಪ್ಪೆ ಬಡಿದ್ರೊಳಗಾಗಿ ಸತ್ತವರು ಮೊದಲದಾಗಿ ಅಂತ ಹೇಳುವರು. ಹಲ್ಲೆಲೂಯ. ಅವನು ಶಕ್ತನು, ದೇವರು, ಸರ್ವಶಕ್ತನಾದ ದೇವರು, ಸಮಸ್ತಕ್ಕೂ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು. ಅವ್ರು ಹೇಳಿದ್ರೆ ಸಾಕು. ಹಲ್ಲೆಲೂಯ. ಅದಕ್ಕೆ ಒಬ್ಬ ಶತಾಧಿಪತಿ ಅಧಿಕಾರಿ ಹೇಳ್ತಾನೆ, ಸ್ವಾಮಿ ನನ್ನ ಮಗ ಮೈ ಹುಷಾರಿಲ್ಲ, ಸಾಯೋ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಂದಾಗ ಎಷ್ಟು ಹೇಳ್ತಾನೆ, ನಾನು ಬರ್ತೀನಿ. ಬೇಡ ಬೇಡ ಬೇಡ, ನೀವೊಂದು ಮಾತು ಹೇಳ್ರಿ, ನನ್ನ ಮಗ ಬದುಕಲಿ ಅಂತೇಳಿ. ಹಲ್ಲೆಲೂಯಾ. ಅವನ ನಂಬಿಕೆಯನ್ನು, ಅವನ ವಿಶ್ವಾಸವನ್ನ ನೋಡಿ ದೇವ್ರು ಹೇಳ್ತಾರೆ, ಸರಿ ಹೋಗಿ ನಿನ್ ಮಗ ಬದುಕ್ತಾನೆ. ಗಟ್ಟ ಇಲ್ದ ಅವನು ಇವತ್ತು ಮಧ್ಯಾಹ್ನ ಹೊರಟವನು, ನಾಳೆ ಮಧ್ಯಾಹ್ನ ಅವ್ರ ಊರಿಗೆ ಹೋಗ್ತಿರ್ತಾನೆ. ಬೆಟ್ಟ ಹತ್ತಿ ಹೋಗಿ ಅವ್ರ ಊರು ಸೇರ್ಬೇಕು. ಈ ಕಾಲದ ಬಸ್ ಫ್ಲೈಟ್ ಎಲ್ಲ ಆ ಕಾಲದಲ್ಲಿ ಕುದುರೆ ಮೇಲೆ ನಡ್ಕೊಂಡೇ ಹೋಗ್ಬೇಕು. ಅವನು ಹೋಗ್ತಿರುವಾಗ ಕೆಲಸಗಾರ ಓಡ್ ಬರ್ತಾನೆ. ಓಡ್ ಬಂದಾಗೆ ಅಧಿಕಾರಿ ಕೇಳ್ತಿ, ಏನಪ್ಪ ಸ್ವಾಮಿ ನಿಮ್ಮ ಮಗ ಚೆನ್ನಾಗ್ ಆಗ್ಬಿಟ್ಟ. ಯಾವಾಗ? ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಜ್ವರ ಇಳಿತರವಾಯ್ತು. ಸ್ವಾಮಿ ಹೇಳಿದಕ್ಕೆ ಸಮಯಕ್ಕೂ ಆ ಮಗು ಸೌಖ್ಯ ಆಗಿ ಸಮಯಕ್ಕೆ ಒಂದೇ ಆಗಿತ್ತು. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ್ಯ. ಒಂದು ಮಾತು ಹೇಳಿದ್ರೆ ಸಾಕು, ಆತನ ಒಂದು ಮಾತು ಹೇಳಿದ್ರೆ ಸಾಕು. ನಮ್ಮ ಜೀವಿತದಲ್ಲಿ ಬದಲಾವಣೆ, ನಮ್ಮ ಜೀವಿತದಲ್ಲಿ ಆಶೀರ್ವಾದ. ಹಲ್ಲೆಲೂಯಾ. ಅದಕ್ಕೆ 99 ವರ್ಷ ಆಗಿದ್ರು ದೇವರ ದೃಷ್ಟಿಯಲ್ಲಿ ಪ್ರಾಯದ ಹುಡುಗ ಇದ್ದಂಗೆ ಇರ್ಬೋದು ಅಬ್ರಾಹ್ಮಣ. ಹಲ್ಲೆಲೂಯಾ. 91 ವರ್ಷ ಅಂದ್ರೆ ಇವಾಗೆಲ್ಲ ನಡಗೋ ಕೈಕಾಲು. 60-65 ಕಣ್ಣು ಕಂಡಿಮ್, ಕೈಕಾಲ ಸುಸ್ತು, ನಡೆಯಕ್ಕಾಗಲ್ಲ, ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಹಲ್ಲೆಲೂಯಾ. 99 ವರ್ಷ ಬರ್ತಾರೆ ದೇವರು. 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ಸರ್ವಶಕ್ತನಾದ ದೇವರು ನನಗೆ ನಡಕೊಂಡು ದೋಷವಿಲ್ಲದವನಾಗಿ. ಹಲ್ಲೆಲೂಯಾ. ಇವಾಗ ನಾವು ಸುಮ್ಮನೆ ಒಂದು ಗೆಸ್ ಮಾಡುವಾಗ 99 ವಯಸ್ಸಲ್ಲಿ ಏನ್ ತಪ್ಪು ಮಾಡ್ಬೋದು ಹೇಳ್ರಿ? ಏನ್ ದೋಷ ಮಾಡ್ಬೋದು? ಏನ್ ತಪ್ಪು ಮಾಡ್ಬೋದು? ಪ್ರಾಯ ಇದ್ರು ಬಿಡು, ಆ ಹುಡುಗಿ ನೋಡಿ ನಕ್ಕಿದ್ರು ಅನ್ಬೋದು. ಹಲ್ಲೆಲೂಯಾ. ಪ್ರಾಯ ಎಲ್ಲ ಹೋಗ್ತಾ ಇದೆ. ದೇವ್ರು ಹೇಳ್ತಾರೆ ದೋಷವಿಲ್ಲದೆ ನಡೆದುಕೋ ಅನ್ನೋದು. 99 ವಯಸ್ಸಲ್ಲಿ ಅವ್ರೇನಂತ ಪಾಪ ಮಾಡ್ಬೋದಾಗಿತ್ತು. ಹಲ್ಲೆಲೂಯಾ. ಯಾಕಂದ್ರೆ ಕಾಲ ಕೆಟ್ಟೋಗಿದೆ, ಕಾಲ ಕೆಟ್ಟೋಗಿದೆ. 81 ವರ್ಷದವರು ಏನ್ ಮಾಡಿದ್ರು ಅಂತ ಟಿವಿಲೆಲ್ಲ ನೋಡಿದ್ರು. ಹಲ್ಲೆಲೂಯಾ. ಯಾಕಂದ್ರೆ ದೇವರಿಗೆ ಗೊತ್ತು ಯಾರು ಎಂತವರು ಎಂಬುದಾಗಿ. ಅದಕ್ಕೆ ನಾ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು ನನಗೆ ನಡೆಕೊಂಡು ದೋಷವಿಲ್ಲದವನಾಗಿರು, ದೋಷವಿಲ್ಲದವನಾಗಿರು ಅಂತ ಹೇಳಿ. ಯೋಬನ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 1ನೇ ವಾಕ್ಯ ಓದೋಣ. ಈ ದೋಷವನ್ನ ಕುರಿತು
ಸುಮ್ಮನೆ ಒಂದು ಸಿಂಪಲ್ ಆಗಿ ಅಲ್ಲೊಂದು ವಾಕ್ಯ ಕೊಟ್ಟಿದ್ದಾರೆ. ಊಚ್ ದೇಶದಲ್ಲಿ ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಯೋಬನು ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿ ಅವನು ಉಳ್ಳವನಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಯಥಾರ್ಥ ಚಿತ್ತನು ಆಗಿದ್ದನು. ಆಗಿದ್ದನು. ஊத் தேசத்தில் யோபு என்னும் பேர் கொண்ட ஒரு மனுஷன் இருந்தான். அந்த மனுஷன் உத்தமனும் அவன் உத்தமனும் சன்மார்கனும் தேவனுக்கு பயந்தவனும் பொல்லாப்புக்கு விலகுகிறவனாய் இருந்தான் என்று ವೇದದಲ್ಲಿ ವಾಸಿக்கிறோம். ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಅವನು ದೇವರಲ್ಲಿ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು. ಹಲ್ಲೆಲೂಯಾ. ಇದು ದೇವರು ಸಾಕ್ಷಿ ಕೊಡ್ತಾರೆ. ಅದರಿಂದ 99 ವಯಸ್ಸು ಯೋಬಗೆ ದೇವರು ಹೇಳ್ತಾರೆ, ನೀನಂತವನ ನಡ್ಕೋಬೇಕು, ದೋಷವಿಲ್ಲದವನಾಗಿ, ಕೆಟ್ಟದ್ದನ್ನ ನಿರಾಕರಿಸಬೇಕು, ನಿರ್ದೋಷಿಯಾಗಿರ್ಬೇಕು, ಯಥಾರ್ಥರಾಗಿರ್ಬೇಕು. ಹಲ್ಲೆಲೂಯಾ. ಯಾವ ದೋಷನೂ ಇರಬಾರ್ದು, ಯಥಾರ್ಥತೆ ಇರಬೇಕು, ಭಯಭಕ್ತಿಯಿಂದ ಇರಬೇಕು. ಹಲ್ಲೆಲೂಯಾ. ದೇವರು ನಮ್ಮನ್ನ ಎದುರು ನೋಡ್ತಾರೆ. ನಮ್ಮೊಳಗೆ நமக்குள்ள எதிர்பார்க்கிற எப்படி இருக்கணும் மாமா? உத்தமனும் சன்மார்கனும் தேவனுக்கு பயந்து உத்தமனும் சன்மார்கனும் தேவனுக்கு பயந்தவனுமாய் இருக்கணுமா யோಬು. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ನೀನ್ ಹಿಂಗೆ ಇರ್ಬೇಕು ಮಗ, ನೀನ್ ಹಿಂಗಿದ್ದೆ ಅಂದ್ರೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ. ಇವತ್ತು ನಾವು ಕೆಲವು ಸಲ ಆಶೀರ್ವಾದವನ್ನು ಹೊಂದಿಕೊಳ್ಳದೆ ಹೋಗ್ತಾ ಇದ್ದೇವೆ, ಕೆಲವೊಂದು ಸಲ ಆಶೀರ್ವಾದವನ್ನು ಪಡೆದುಕೊಳ್ಳದೆ ಹೋಗ್ತಾ ಇದ್ದೇವೆ. ಯಾವುದೋ ಒಂದು ತಪ್ಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ, ಯಾವುದೋ ಒಂದು ಪಾಪದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ, ಯಾವುದೋ ಒಂದು ಅಕ್ರಮದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೇವೆ. ಹಲ್ಲೆಲೂಯಾ. ಯಥಾರ್ಥರಾಗಿರೋದಿಲ್ಲ, ಒಂದೊಂದ್ಸಲ ಯಥಾರ್ಥರಾಗಿ ನಿರ್ದೋಷಿಗಳಾಗಿರ್ತೇವೆ, ಮಾತಿನಲ್ಲಿ, ನಡತೆಯಲ್ಲಿ. ಹಲ್ಲೆಲೂಯಾ. ಇನ್ನೊಬ್ಬರನ್ನ ಆಡಿಸೋದಲ್ರಿ, ಇನ್ನೊಬ್ಬರ ವಿಷಯವನ್ನ ಮಾತಾಡೋದ್ರಲ್ಲಿ ನಾವೆಂಥವರಾಗಿರ್ತೇವೆ? ದೋಷಿಗಳಾಗಿರ್ತೇವೆ. ಹಲ್ಲೆಲೂಯಾ. ಅದರಿಂದ ಯಾರನ್ನು ಕುರಿತು ಯಾರು ಮಾತಾಡದಂತೆ, ಯಾರು ತಪ್ಪನ್ನು ಎತ್ತಿ ಆಡದಂತೆ, ಫಸ್ಟ್ ನಿನ್ ಕಣ್ಣಲ್ಲಿರೋ ಕೊಳೆಯನ್ನ ತೆಗೆದುಕೊಂಡು, ರವೆಯನ್ನು ತಕ್ಕೊಂಡು ಇನ್ನೊಬ್ಬನ ಕಣ್ಣಲ್ಲಿರೋ ಕೊಳೆಯನ್ನ ತೆಗೆಯುವುದಕ್ಕೆ ಪ್ರಯಾಸ ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ನಾನು ನಿನಗೆ ದೋಷವಿಲ್ಲದ ನಡ್ಕೊಂಡ್ರೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಅದರಿಂದ ಹಲ್ಲೆಲೂಯಾ. ಏನಕ್ಕೆ ಅಂದ್ರೆ ನಾನು ನಿನ್ನ ಹತ್ರ ಒಂದು ಒಡಂಬಡಿಕೆ ಮಾಡ್ಕೊಳ್ತೇನೆ, ನನಗೂ ನಿನಗೂ ಒಂದು ಒಡಂಬಡಿಕೆ. ಹಲ್ಲೆಲೂಯಾ. 2ನೇ ವಾಕ್ಯ ಹೋದ್ರೆ ಆದಿಕಾಂಡ 7:17. உனக்கும் எனக்கும் நடுவில் என் உடன்படிக்கையை ஏற்படுத்தி உன்னை மிகவும் திரளாய் பெருக பண்ணுவேன் என்றார். உன்னை திரளாய் பெருக பண்ணுவேன். ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ಹಲ್ಲೆಲೂಯಾ. ಅತ್ಯಧಿಕವಾದ ಸಂತತಿಯನ್ನ ನಾನು ನಿನ್ನ ಜೊತೆ ಒಡಂಬಡಿಕೆ ಮಾಡ್ಕೊಳ್ತೇನೆ. ಯಾಕಂದ್ರೆ ನೀ ನನ್ನನ್ನು ನಂಬಿ ಬಂದಿರೋದ್ರಿಂದ ನೀ ದೋಷವಿಲ್ಲದವನಾಗಿ ನಡ್ಕೊಂಡ್ರೆ ನಾನು ಒಂದು ಒಡಂಬಡಿಕೆ ಮಾಡ್ಕೊಳ್ತೇನೆ. ನಮ್ಮ ಜೊತೆ ದೇವರು ಒಡಂಬಡಿಕೆ ಮಾಡ್ಕೊಳ್ಳೋದಕ್ಕೆ ಶಕ್ತನಾಗಿದ್ದಾರೆ. ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಳ್ಳೋದಕ್ಕೆ ಇವಾಗ ನೋಡ್ರಿ, ಅಬ್ರಾಹ್ಮನ ಸ್ಥಾನದಲ್ಲಿ ನಮ್ಮನ್ನು ನಿಲ್ಲಿಸಿ ನೋಡ್ರಿ. ಹಲ್ಲೆಲೂಯಾ. ಅಬ್ರಾಹ್ಮನು ಯೇಸುವಿನ ರಕ್ತದಿಂದ ತೊಳೆಯಲ್ಪಡಲಿಲ್ಲ, ಹೌದಾ ಇಲ್ವಾ? ನಾವಾದ್ರೂ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು. ಹಲ್ಲೆಲೂಯಾ. ಅದರಿಂದ ದೋಷವಿಲ್ಲದವರಾಗಿ ನಡೆಯುವಾಗ ನಮ್ಮೊಟ್ಟಿಗೆ ಒಡಂಬಡಿಕೆಯನ್ನ ಮಾಡಿಕೊಳ್ಳಿಕ್ಕೆ ನಾನು ನಿನ್ನನ್ನು ಆಶೀರ್ವದಿಸುವೆ, ನಿನ್ನನ್ನು ಹೆಚ್ಚಿಸುವೆ, ನಿನ್ನನ್ನು ಶಪಿಸುವರ್ನ ಶಪಿಸುವೆ, ನಿನ್ನನ್ನು ಆಶೀರ್ವದಿಸುವರ್ನ ಒಡಂಬಡಿಕೆ ನೋಡ್ರಿ. ದೇವರು ಆತನ
ದೇವರಿಗೂ ಮನುಷ್ಯನಿಗೂ ಒಡಂಬಡಿಕೆ ಉಂಟಾಗ್ತದೆ. ಅದೇ ರೀತಿ ನಮಗೂ ಆತನ ಒಡಂಬಡಿಕೆ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಮಗೆ ಕೊಡಲ್ಪಟ್ಟಂಥದ್ದಲ್ಲಿ, ಈ ಕೊಡಲ್ಪಟ್ಟಂತ ಕ್ರೈಸ್ತ ಜೀವಿತದಲ್ಲಿ, ಈ ಪರಿಶುದ್ಧವಾದ ಜೀವಿತವನ್ನು ಓಡಿ ನಾವು ಕಡೆಗಾಣಿಸುವವರೆಗೂ ನಿರ್ದೋಷಿಗಳಾಗಿ, ದೋಷವಿಲ್ಲದವರಾಗಿ, ಯಥಾರ್ಥ ಚಿತ್ತರಾಗಿ, ಹಲ್ಲೆಲೂಯಾ, ನಾವು ಜೀವಿಸುವಾಗ ನಾನು ನಿಮಗೋಸ್ಕರ ಸ್ಥಳವನ್ನ ಸಿದ್ಧ ಮಾಡ್ತೇನೆ. ನಾನು ಬರ್ತೇನೆ, ಬಂದು ನಿಮ್ಮನ್ನ ಕರ್ಕೊಂಡು ನಾನಿರುವ ಸ್ಥಳದಲ್ಲೇ ಒಡಂಬಡಿಕೆ. ಹಲ್ಲೆಲೂಯಾ. ಅಬ್ರಾಹ್ಮನಿಗೆ ಒಂದು ಒಡಂಬಡಿಕೆ ಮಾಡಿದ್ರೆ ನಮಗೂ ಒಡಂಬಡಿಕೆ ಮಾಡಿದ್ದಾರೆ. ನಾನು ಓದ್ತೇನೆ, ನನ್ನ ತಂದೆ ಹತ್ರ ಬಹಳ ಬಿಡಾರಗಳಿವೆ, ಅದನ್ನು ಹೋಗಿ ನಾನು ನಿಮಗೋಸ್ಕರ ಸಿದ್ಧ ಮಾಡ್ತೇನೆ. ಅನೇಕ ಗೂಡಾಂಗಲಿ ನಾವು போயிட்டு ಆಯ್ತುಪಡುತ್ತಿ ಒಂದುಗಳು ಅಳೈತುಕೊಂಡು போய் ನೋಡಿ ವೈತುಕೊಳ್ವೆ, ಕರ್ಕೊಂಡೋಗಿ ನನ್ನ ಜೊತೆಗೆ. ಹಲ್ಲೆಲೂಯಾ. ಇವೆಲ್ಲ ಒಡಂಬಡಿಕೆ. ಮನುಷ್ಯರಿಗೂ ದೇವರಿಗೂ ಒಡಂಬಡಿಕೆ. ಅದು ಆತನ ಒಡಂಬಡಿಕೆ ಮಾಡ್ಕೊಳ್ತದ. ನೋಡಪ್ಪ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಹೆಚ್ಚಿಸ್ತೇನೆ, ನಿನಗೆ ಬೇಕಾದದ್ದನ್ನು ನಾನು ನೋಡಿಸ್ತೇನೆ. ಮೂರನೇ ವಾಕ್ಯದಲ್ಲಿ ನೋಡ್ತೇವೆ, ಅಬ್ರಾಹ್ಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ ನಾನಂತೂ ನಿನಗೆ ವಾಗ್ದಾನ ಮಾಡಿದ್ದೇನೆ. ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. நான் உன்னோடு பண்ணுகிறேன் உடன்படிக்கை என்னவென்றால் நீ திரளான ஜாதிகளுக்கு தகப்பனாவாய். ಆಮೆನ್. ಹಲ್ಲೆಲೂಯಾ. ನಾನಂತೂ ನಿನ್ನ ಜೊತೆಗೆ ಒಡಂಬಡಿಕೆ ಮಾಡ್ಕೊಳ್ತೇನೆ. ಕೇಳುತ್ತೆ, ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗಿ ನಿಮ್ಮನ್ನ ಮಾಡ್ತೇನೆ ಅಂತ. ಅದೇ ರೀತಿ ನಮ್ಮನ್ನು ಅನೇಕರಿಗೆ ಆಶೀರ್ವಾದವಾಗಿ ನಮ್ಮನ್ನು ಇಟ್ಟಿದ್ದಾರೆ. ಒಬ್ಬನ ರಕ್ಷಣೆ ಹೊಂದಿದರೆ ಅವನ ಕುಟುಂಬವಲ್ಲ ರಕ್ಷಣೆ ಹೊಂದಿದ್ದಾರೆ. ಹಲ್ಲೆಲೂಯಾ. ನೀನ ಮನೆ ಯಜಮಾನ, ನೀನು ನಂಬಿಗಸ್ತನು, ಪರಿಶುದ್ಧನು, ನೀತಿವಂತನಾಗಿದ್ರೆ ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಕುಟುಂಬ, ಹಲ್ಲೆಲೂಯಾ, ಆಶೀರ್ವದಿಸಲ್ಪಡುತ್ತೆ. ನಿನ್ನ ದೊಡ್ಡ ಜನ, ನಿನ್ನ ಮಕ್ಕಳು ದೇವರಲ್ಲಿ ಬೆಳೆದು, ಹಲ್ಲೆಲೂಯಾ, ನಿನ್ನ ಒಂದು ದೊಡ್ಡ ಜನಾಂಗವಾಗಿ, ರಕ್ಷಣೆ ಹೊಂದಿದಂತ ದೇವರ ಮಕ್ಕಳಾಗಿ, ದೇವರ ರಾಜ್ಯಕ್ಕಾಗಿ ಅನೇಕ ನಿನ್ನ ಜನಾಂಗಗಳನ್ನ ದೇವರು ಹೆಚ್ಚಿಸುವರಾಗಿದ್ದಾರೆ. ಅದರಿಂದ ಒಡಂಬಡಿಕೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಅವ್ರಿಗೆ ಮನಸ್ಸಿಗೆ ಹಿಡಿದು ಬಿಟ್ರೆ ಯಾರ ಹೆಸರಾದ್ರೂ ಬದಲಾಯಿಸ್ತಾರೆ, ಯಾರ ಹೆಸರು ಬೇಕಾದ್ರೂ ಬದಲಾಯಿಸ್ಬೋದು. ಅಬ್ರಾಹ್ಮನಿಗೆ ದೇವರ ಹೆಸರು ಬದಲಾಯಿಸ್ತಾರೆ. ಹೋದ್ರೆ 5ನೇ ವಾಕ್ಯ, ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮ ಎಂದು ಹೆಸರಿಡುವರು. இனி உன் பேர் ஆபிராம் எண்ணப்படாமல் நான் உன்னை திரளான ஜாதிகளுக்கு தகப்பனாய் மாத்தினதுனால உன் பேர் ஆபிரகாம் ಎನ್ನಪடும். ಹಲ್ಲೆಲೂಯಾ. ಯಾವಾಗ ದೇವರ ಹೃದಯಕ್ಕೆ ನಾವು ಮುಟ್ಟುವಂತೆ ಜೀವಿಸ್ತೇವೋ ನಮ್ಮ ಜೀವಿತದಲ್ಲಿ ಬದಲಾವಣೆ ಅಲ್ಲ, ನಮ್ಮ ಹೆಸರು ಬದಲಾಯಿಸ್ಬಿಡ್ತಾರೆ. ಹಲ್ಲೆಲೂಯಾ. ನಮ್ಮ ಹೆಸರೇ ಬದಲಾಯಿಸ್ಬಿಡ್ತಾರೆ. ಯಾರಾದ್ರೂ ಕೇಳ್ತಾರೆ ನೋಡ್ರಿ, ಇವಾಗ ಚರ್ಚಿಗೆ ಹೋಗ್ತಿದ್ರಲ್ಲ, ನಿಮ್ಗೇನು ಹೆಸರಿಟ್ಟಿರ್ಬೇಕಲ್ಲ, ಏನು ಹೆಸರಿಟ್ರು? ಹಲ್ಲೆಲೂಯಾ. ಗೊತ್ತಿಲ್ಲ, ದೇವ್ರ ವಾಕ್ಯ ಗೊತ್ತಿಲ್ಲ, ಆದ್ರೆ ಕೇಳ್ತಾರೆ ಏನಾದ್ರೂ ಹೆಸರಿಟ್ಟಿರ್ಬೇಕಲ್ಲ. ಯಾಕೋಬನ, ಇಸಾಕ, ಏನು ಮಾರ್ತಾಳ, ಮರಿಯಾಳ, ಏನು ಹೆಸರಿಟ್ರು? ಬದಲಾಯಿಸು. ಯಾವಾಗ ದೇವರ ಮಗನಾಗಿ ಮಗಳಾಗಿ ಮಾರ್ಪಟ್ಟುವಾಗ, ದೇವರ ಮಾತಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ಮಾಡಿದಂತ ಪಾಪಗಳನ್ನ, ತಪ್ಪುಗಳನ್ನ, ಅಕ್ರಮಗಳನ್ನ, ಅನ್ಯಾಯಗಳನ್ನ ಬಿಟ್ಟಾಕಿದಾಗ, ಹಲ್ಲೆಲೂಯಾ, ದೇವರು ಹೆಸರನ್ನ ಬದಲಾಯಿಸ್ತಾರೆ. ಅವರಿಗಿರೋ ಹೆಸರನ್ನೇ ಇಟ್ಟು, ನೀನು ಅಬ್ರಹಾಮನಲ್ಲ, ಅಬ್ರಹಾಮ ಎಂದು ಹೆಸರಿರುವುದಿಲ್ಲ, ನೀನು ಅನೇಕ ಜನಗಳ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿಡುತ್ತೇನೆ. ನೀನು ಸಾರಾ ಎಂಬುದಾಗಿ ನಿನಗೆ ಹೆಸರಿಡುತ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮ ಹೆಸರು ಬದಲಾಯಿಸುವಾಗ ಎಷ್ಟು ಆಶೀರ್ವಾದ ನೋಡಿ. ಅದರಿಂದ ಅಬ್ರಹಾಮನನ್ನ ದೇವರು, ಅಬ್ರಹಾಮ ಅಲ್ಲ ನೀನು, ಅಬ್ರಹಾಮನೆಂದು ನಿನ್ನನ್ನ ಹೆಸರನ್ನ ಬದಲಾಯಿಸ್ತೇನೆ. ಹಲ್ಲೆಲೂಯಾ. ಅದರಿಂದ ಇವತ್ತು ನಾವು ದೇವರಲ್ಲಿ ಬಂದಾಗ ಕೆಲವು ಸಲ ಕೆಲವರು
ಹೆಸರನ್ನ ಅವರೇ ಬಂದ ನೀವು ನನ್ನ ಹೆಸರು ಬದಲಾಯಿಸ್ರಿ ಅಂತ. ಕೆಲವರು ಸೇವಕರೇ ಹೆಸರು ಇಡ್ತಾರೆ. ಹಲ್ಲೆಲೂಯ. ಯಾಕಂದ್ರೆ ಆ ಗುರುತೇನಂದ್ರೆ ದೇವರಲ್ಲಿ ಬಂದಿರುವಂಥದ್ದು. ಆ ಗುರುತೇನಂದ್ರೆ ಈ ದೋಷಗಳು, ಪಾಪಗಳು, ಅಕ್ರಮಗಳು, ಅನ್ಯಾಯಗಳು, ಅಶುದ್ಧತೆ ಇಲ್ಲದಂತ ಒಂದು ಜೀವಿತ ಬದಲಾವಣೆ ಬಂದ ಮೇಲೆ ಎಲ್ಲ ಪಾಪಗಳಿಗಾಗಿ ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದಾಗ ಹಲ್ಲೆಲೂಯ ಫಸ್ಟ್ ಹೆಸರು ಬದಲಾಯಿಸ್ತಾರೆ. ಏನ್ ಹೇಳ್ರಿ? ಯಾರ್ಯಾರ ಆತನ ಮೇಲೆ ನಂಬಿಕೆ ಇಟ್ರು ಅವರಿಗೆಲ್ಲ ದೇವರ ಮಕ್ಕಳಾಗುವ ದೇವ್ರ ನಮ್ಮನ್ನ ದೇವ್ರ ಮಕ್ಕಳೆಂಬ ಹೆಸರನ್ನ ಬದಲಾಯಿಸ್ತಾ ಇದ್ದಾರೆ. ಹಲ್ಲೆಲೂಯ ಹೇಳ್ರಿ. ಅಬ್ರಹಾಮ ಎಂದು ಹೆಸರಿಟ್ಟ ಮೇಲೆ ನಮಗೆ ದೇವ್ರ ಮಕ್ಕಳೆಂಬ ಅಧಿಕಾರವನ್ನ ಕೊಟ್ಟರು. ದೇವ್ರ ಮಕ್ಕಳೆಂಬ ಅಧಿಕಾರವನ್ನು ಹಾಕುವಂತೆ ನಮ್ಮನ್ನ ಬದಲಾಯಿಸ್ತದೆ. ನಮ್ಮನ್ನ ದೇವರ ಮಕ್ಕಳೆಂಬ ಅಧಿಕಾರ ನಮ್ಮ ಹೆಸರನ್ನ ಬದಲಾಯಿಸಿ ಇನ್ಮೇಲೆ ನೀವು ದೇವರ ಮಕ್ಕಳು ಅಂತ. ಹಲ್ಲೆಲೂಯ. ಅದೇ ದೇವರು ನಮ್ಮ ಮೇಲೆ ಇಟ್ಟಂತ ಪ್ರೀತಿ. ಆತನು ನಮ್ಮ ದೋಷವಿಲ್ಲದವರಾಗಿ ಉತ್ತಮನಾಗಿ ದೋಷವಿಲ್ಲದವರನ್ನ ನಡ್ಕೊಳ್ಳುವಾಗ ನಮ್ಮ ಜೀವಿತವನ್ನ ದೇವರು ಪ್ರಕಾಶಮಾನವಾಗಿ ನಮ್ಮನ್ನ ಬದಲಾಯಿಸ್ಬಿಡ್ತಾನೆ. ಅದಕ್ಕೆ 99 ವಯಸ್ಸಿನ ಅಬ್ರಹಾಮನ್ನ ನೋಡಿ ದೇವರು ಹೇಳ್ತಾರೆ, ನನಗೆ ನೀನು ಹೆಂಗಿದೆ ದೋಷವಿಲ್ಲದವನ್ನ ನಡ್ಕೊ. ಹಲ್ಲೆಲೂಯ. ಇವಾಗ ಬಂದಿರೋ ನಾವು ಅಷ್ಟೇ, ದೋಷವಿರುವುದಾದ್ರೆ ಅನೇಕ ಆಶೀರ್ವಾದಗಳು ನಾವು ಕಳ್ಕೊಳ್ತಾ ಇದ್ದೀವಿ. ದೋಷನ ನಾವು ಬಿಡೋದೇ ಇಲ್ಲ ಅಂತೀವಿ. ಆ ಕೋಪ ಬಿಡೋದೇ ಇಲ್ಲ, ಆ ಶಾಪ ಇಡೋದು ಬಿಡೋದೇ ಇಲ್ಲ, ಆ ಜಗಳ ಮಾಡೋದು ಬಿಡೋದೇ ಇಲ್ಲ, ಆ ಅಕ್ರಮ ಮಾಡೋದು ಬಿಡೋದೇ ಇಲ್ಲ, ಆ ಹೊಟ್ಟೆ ವಿರಿ ಬಿಡೋದೇ ಇಲ್ಲ, ಆ ಹೊಟ್ಟೆ ಕಿಚ್ಚು ಬಿಡೋದೇ ಇಲ್ಲ. ಯಾವ ಬದಲಾವಣೆ ಇಲ್ಲ. ಒಬ್ಬನು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು, ಹಳೆದೆಲ್ಲ ಸತ್ತೋಯ್ತು, ಎಲ್ಲ ಹೊಸದಾಯ್ತು. ಹಲ್ಲೆಲೂಯ. ಚರ್ಚ್ಗೆ ಹೋದ್ಮೇಲೆ ಬದಲಾಗ್ಬಿಟ್ರು ಮಾರಾಯ. ಇವರಿಗೆ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ. ಹಲ್ಲೆಲೂಯ. ಬ್ರೈನ್ ವಾಶ್ ಅಲ್ಲ, ಜೀವಿತ ಬದಲಾಯಿಸೋದು. ಪಾಪ ಮಾಡ್ತೀಯ, ಪಾಪ ಮಾಡಬೇಡ. ಕುಡಿತೀಯ, ಕುಡಿಬೇಡ. ಸಿಗರೇಟ್ ಸೇರ್ತೀಯ, ಸೇರ್ಬೇಡ. ಎಲ್ಲೆಡಿಕೆ ಹಾಕ್ತೀಯ, ಹಾಕ್ಬೇಡ. ಹಲ್ಲೆಲೂಯ. ಬದಲಾವಣೆ. ಕೊಲೆಗಾರನಾಗಿದ್ದ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿ ಒಳ್ಳವನ್ನಾಗಿ ಬದುಕು. ಹೊಸ ಸೃಷ್ಟಿ ಆಗು. ಅದಕ್ಕೆ ಅಬ್ರಾಹ್ಮನಿಗೆ ಹೇಳ್ತಾರೆ, ನೀವು ಹೊಸ ಸೃಷ್ಟಿ ಆಗು. ನಾನೇನು ದೊಡ್ಡ ಸಂತತಿಯಾಗಿ ನಾನೇನು ಮಾಡ್ಕೊ, ಯಾಕಂದ್ರೆ ನೀನು ನನ್ನ ನಂಬಿ ಬಂದಿದ್ಯಾ. ನನ್ನ ಮಾತಿಗೆ ವಿಧೇಯನಾಗಿ ತಂದೆ ತಾಯಿ ನಿನಗಿರುವಂತ ಸೊತ್ತು ಆಸ್ತಿಗಳನ್ನೆಲ್ಲ ಬಿಟ್ಟು ನನ್ನಿಂದ ಬಂದ್ಬಿಟ್ಟಿದ್ಯಾ. ನಾನು ನಿನ್ನನ್ನು ಆಶೀರ್ವದಿಸ್ಬೇಕು. ಹಲ್ಲೆಲೂಯ. ಅದರಿಂದ ನೀನು ದೋಷ ಪಾಪ ಇದ್ರೆ ನಾನು ನಿನ್ನನ್ನು ಆಶೀರ್ವಾದ ಮಾಡಕ್ಕಾಗಲ್ಲ. ನೀನ್ ಪಾಪಿ ಆಗಿದ್ರೆ ನಾನು ಹೆಂಗ ಆಶೀರ್ವಾದ ಮಾಡ್ಲಿ? ಹಲ್ಲೆಲೂಯ. ಮಾಡಕ್ಕಾಗತ್ತ? ಸಾಧ್ಯನೇ ಇಲ್ಲ. ಬರೋ ಒಂದು ತಪ್ಪಿಗೆ ಸೈತಾನ ಬಂದು ಮೋಸೆ ಶರೀರವನ್ನೇ ಇದು ನಂದು ಅಂತ ಕಿತ್ಕೊಂತಾನೆ. ಬಂಡೆಗೆ ಕೈ ಕೋಲ್ ತೋರಿಸು ಅಂದ್ರು, ಮೋಸೆ ಹೊಡೆದ. ಮೋಸೆ ಕಾನಾನ್ ದೇಶವನ್ನು ದೂರದ ಬೆಟ್ಟದಿಂದ ನೋಡ್ದ. ಮೋಸೆ ಸಾಯ್ಬೇಕಾಗಿತ್ತು. 120 ವರ್ಷ ಬಲ ಇತ್ತು, ಶಕ್ತಿ ಇತ್ತು, ದೃಷ್ಟಿ ಕಡಿಮೆ ಆಗಿಲ್ಲ. ಮುಗೀತು, ನೀನು ಇಲ್ಲೇ ಹೋಗ್ಬಿಡ್ಬೇಕು, ನೀನು ಸಮಯ ಮುಗೀತು. ಅಲ್ಲಿ ಮೋಸೆ ದೂರದಿಂದ ಕಾನಾನ್ ದೇಶವನ್ನು ನೋಡಿ ಅಲ್ಲಿ ಸತ್ತಾಗ ಅವನ ಶರೀರಕ್ಕೋಸ್ಕರ ಸೈತಾನ ಬರ್ತಾನೆ. ನಮ್ ಜನಪ್ಪ ಇದು, ನನ್ನ ಮನುಷ್ಯ. ಮೋಸೆ ನಮ್ಮರು ಮುಖವಾಗಿ ದೇವರೊಟ್ಟಿಗೆ ಮಾತನಾಡಿದವರು, ನಡೆದವರು, ದಿನನಿತ್ಯ ದೇವರೊಟ್ಟಿಗೆ ಜೀವಿಸಿದವರು, ಸ್ನೇಹಿತನಂತ ಇದ್ದವರು. ಹಲ್ಲೆಲೂಯ. ಚಿಕ್ಕ ಈ ಟೆನ್ಷನ್ಗೆ, ಜನ ಕೊಟ್ಟಂತ ಟೆನ್ಷನ್ಗೆ ದೇವರು ಏನ್ ಹೇಳ್ತಾರಂತ ಅದನ್ನು ಕೇಳದೆ ಸರಿಯಾಗಿ ಕೋಲಲ್ಲಿ ಹೊಡೆದು ಬಿಡ್ತಾರೆ. ತೋರಿಸು ಅನ್ನೋದನ್ನ ಹೊಡೆದು ಬಿಡ್ತಾರೆ ಅಷ್ಟೇ. ತಪ್ಪು. ಅಲ್ಲಿ ನೀರು ಬರುತ್ತೆ, ಜನ ನೀರು ಕುಡಿತಾರ. ದೇವ್ರ ದೃಷ್ಟಿಯಲ್ಲಿ ಅದು ತಪ್ಪೆ. ಹಲ್ಲೆಲೂಯ. ಹಾಗಾಗಿ ನೀನ್ ದೋಷವಿಲ್ಲದೆ ನೀನ್ ನಡ್ಕೊಂಡಿರ್ತಾನೆ, ನಿನಗೆ ಬೇಕಾದ ಆಶೀರ್ವಾದಗಳನ್ನ, ನಿನ್ನ ಸಂತತಿಯನ್ನ ಹೆಚ್ಚಿಸುವಂತೆ ಮಾಡುವೆನು. ನಿನ್ನ ಉನ್ನತ ಸ್ಥಿತಿಗೆ ತರುವೆನು. ಉನ್ನತವಾದ ಆಶೀರ್ವಾದವನ್ನು ನಿನಗೆ ಕೊಡುವೆನು. ಹಲ್ಲೆಲೂಯ. ನೀನು ಎಂತವನಾಗಿರ್ಬೇಕಂತೆ? ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದನ್ನ ನಿರಾಕರಿಸುವವನು, ನಿರ್ದೋಷಿಯು, ಯಥಾರ್ಥ ಚಿತ್ತನಾಗಿರ್ಬೇಕಿದ್ದೀರಾ? ಇದೀವ? ಹಲ್ಲೆಲೂಯ. ನಮ್ಮನ್ನ ಆಶೀರ್ವಾದ ಯಾಕೆ ನಮಗೆ ತಡೆ ಆಗ್ತಾ ಇದೆ? ಯಾಕೆ ಆಶೀರ್ವಾದ ಬರುತ್ತಿಲ್ಲ? ನಿನ್ನ ಅಕ್ರಮಗಳು, ನಿನ್ನ ಪಾಪಗಳು ದೇವರಿಗೂ ನಮಗೂ ಮುಖಕ್ಕೆ ಅಡ್ಡವಾಗಿದೆ. ಇನ್ನು ನೀ ಅದೇ ಪಾಪದಲ್ಲಿ ಜೀವಿಸಿದ್ರೆ, ಯಶೋಮೇತ್ರ ಬಂದು ಅದೇ ಅಕ್ರಮದಲ್ಲಿ, ಅದೇ ಅನ್ಯಾಯದಲ್ಲಿ, ಅದೇ ಹಳೆಯ ಮನುಷ್ಯನಾಗಿ ಜೀವಿಸಿದ್ರೆ ದೇವರಿಂದ ಬರಬೇಕಾದ ಒಂದು ಆಶೀರ್ವಾದ ನಾವು ಹೊಂದ್ಕೊಳಕ್ ಆಗೋದಿಲ್ಲ. ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಏನ್ ಮಾಡ ಬಿಡ
ಏನು ಉಪವಾಸ ಮಾಡಿದ್ರೆ ಏನ್ ಚೆನ್ನಾಗಿದ್ದೀವಿ, ಏನ್ ಚೆನ್ನಾಗಿ, ನೀ ಚೆನ್ನಾಗಿರೋದಿಲ್ಲ. ನೀ ಚೆನ್ನಾಗಿರ್ಬೇಕಂತಾನೆ ದೇವರು ನಿನ್ನ ಹುಡುಕೊಂಬಂದು ಇಲ್ಲಿ ಕರ್ಕೊಂಬಂದು ನಿನ್ನನ್ನು ಆಶೀರ್ವದಿಸ್ಬೇಕಂತೇಳಿ ನೀನು ಎಲ್ಲೋ ಇದ್ದು ಯಾವುದೋ ಪಾಪದಲ್ಲಿ ಗುಳಿಯಲ್ಲಿ ಪಾಪದ ಗುಂಡಿಯಲ್ಲಿ ಬಿದ್ದಂತ ನಿನ್ನನ್ನು ಎತ್ತಿ ತೊಳೆದು ಶುದ್ಧಿ ಮಾಡಿ ತಂದು ನಿನ್ನನ್ನು ಕೂರಿಸಿ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನೀ ದೋಷವಿಲ್ಲದವರಾಗಿ ನಡ್ಕೊ ಅಂತ ಹೇಳಿದ್ರೆ ನಾನು ಹೆಂಗೆ ಅದೇ ಸ್ಥಿತಿಯಲ್ಲಿ ಇರ್ತೀನಿ, ಅದೇ ಸ್ಥಿತಿಯಲ್ಲಿ ಆಶೀರ್ವಾದ ಮಾಡಬೇಕು. ಹಲ್ಲೆಲೂಯ. ಹಂಗೆಲ್ಲ ನಡೆಯಲ್ಲ. ದೇವ್ರ ಪರಿಶುದ್ಧತೆಯನ್ನು ಎದುರು ನೋಡ್ತಾರೆ, ಪರಿಶುದ್ಧತೆಯನ್ನು ಎದುರು ನೋಡ್ತಾರೆ. ಪರಿಶುದ್ಧಮನ್ನ வாழ்க்கை கர்த்தர் எதிர்பார்க்கிறார். நீ வாழ்ற ஒவ்வொரு வாழ்க்கையும் ಪರಿಶುದ್ಧಮ ಇರಬೇಕು. ನೀ ಜೀವಿಸುವಂತ ಒಂದೊಂದು ಜೀವಿತವು ಯಥಾರ್ಥವಾದದ್ದು, ಪರಿಶುದ್ಧವಾದದ್ದು ಇರಬೇಕು. ಯಾಕಂದ್ರೆ ಆತನ ಪರಿಶುದ್ಧವಾದ ದೇವರು ನಿನ್ನನ್ನು ಆಶೀರ್ವದಿಸಬೇಕಾದ್ರೆ ನೀನ್ ಪರಿಶುದ್ಧನಾಗಿದ್ರೆ ಮಾತ್ರ ಅಲ್ಲಿ ಆಶೀರ್ವಾದ ಉಂಟಾಗುತ್ತೆ. ನಿನ್ನ ಹಳೆಯ ಸ್ವಭಾವಗಳು, ನಿನ್ನ ಜೀವಿತಗಳು ಬದಲಾವಣೆ ಆಗ್ತದೆ. ನೀ ಪ್ರೇಯರಿಗೆ ಬಂದು ಕೂತು ಎದ್ದು ಹೋದ್ರು ಹಲ್ಲೆಲೂಯಾ, ನೀನು ಅದೇ ಪರಿಸ್ಥಿತಿಯಲ್ಲಿ ಇರ್ತೀಯ. ಅದ್ರ ವಾಕ್ಯ ಹೇಳುತ್ತೆ, ನಾನು ನಿನ್ನನ್ನು ಆಶೀರ್ವದಿಸು, ನಿನ್ನ ಹೆಚ್ಚಿಸೆ. ಯಾಕೆ ಹೆಚ್ಚಿಸ್ತಾ, ಯಾಕೆ ಆಶೀರ್ವಾದ ಇಲ್ಲ? ಅದಕ್ಕೆ ದೋಷವಿಲ್ಲದವನಾಗಿ ನಡ್ಕೋ, ದೋಷವಿಲ್ಲದವನಾಗಿ ನಡ್ಕೋ. ಹಲ್ಲೆಲೂಯಾ. ಎവിടെ ಉತ್ತಮನಾಗಿ ನಡೆದುಕೊಳ್ಳು, ಉತ್ತಮನಾಗಿರು. ತಮಿಳಲ್ಲಿ ಹೇಳುತ್ತೆ ಉತ್ತಮನಾಗಿರು, ಕನ್ನಡ ಹೇಳುತ್ತೆ ದೋಷವಿಲ್ಲದವನ. ನೀನ್ ಯಾವ ದೋಷ ನೋಡಿದ್ರೆ ನಿನ್ನಲ್ಲಿ ಯಾವ ದೋಷನೂ ಇರಬಾರ್ದು, ನೀನ್ ಪರಿಶುದ್ಧರಾಗಿರು. ಹಲ್ಲೆಲೂಯಾ. ಹೆಂಗಿರಕ್ಕಾಗತ್ ಫಸ್ಟ್ ಅದೆಲ್ಲ ಆಗೋ ಕೆಲಸನ, ಅದೇನ್ ದೊಡ್ಡ ಅಲ್ಲ, ಭಾರಿ ಈಸಿ. ದೇವ್ರು ಬೇಡ ಅನ್ನೋದು ಬಿಟ್ಬಿಟ್ರೆ ಮುಗ್ದೋಗ್ಬಿಡ್ತು. ಇದನ್ನ ನೋಡ್ಬೇಡ, ಅದು ಮುಟ್ಬೇಡ, ಇದು ಮುಟ್ಬೇಡ. ಹಲ್ಲೆಲೂಯಾ. ಆ ಪಾಪಾತ್ಮನ ಮಾರ್ಗದಲ್ಲಿ ಕೂತ್ಕೊಳ್ದೆ, ಧರ್ಮನಿಂದ ಕೂಡ ಕೂತ್ಕೊಳ್ದೆ ಆಗ್ಲಿರ್ಲು, ನನ್ನ ವಾಕ್ಯದಲ್ಲಿ ಧ್ಯಾನವಾಗಿರುತ್ತ ಮನುಷ್ಯನು ಅಷ್ಟೇ ನೀ ಧನ್ಯನಾಗ್ಬಿಡ್ತೀಯ. ನೀ ಅದನ್ನೂ ಮಾಡದೆ ಹೋದ್ರೆ ಧನ್ಯ ಹೆಂಗಂದಾಗ್ತೀಯ? ಹೆಂಗಾಗ್ತೀಯ? ಈಸಿ. ಏಸಮ್ಮೆ ಬೆಟ್ಟ ಹತ್ಕೊಂಡು ನೀನ್ ತಿರ್ಬೇಕು, ಇಲ್ಲ ದೊಡ್ಡ ದೊಡ್ಡ ಬೆಟ್ಟದ ಮೇಲೆ ಹತ್ ಬಂದ್ರೇನೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿಲ್ಲ. ನೀನಿರುವ ಸ್ಥಳದಲ್ಲೇ ನಿನ್ನನ್ನು, ನಿನ್ನ ಕುಟುಂಬವನ್ನ ನಾನು ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ. ಅದಕ್ಕೆ ಆಶೀರ್ವಾದ ಹೊಂದಿದ್ರಿಂದ ಯೋಷುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಕೊಂಡಾಡ್ಬೇಕು. ಯೆಹೋವನ್ನೇ ಕೊಂಡಾಡ್ತೇವೆ. ಯಾಕೆ ನಾವು ಹೇಳ್ಬಾರ್ದು? ಯಾಕೆ ನಾವು ಹೇಳ್ಬಾರ್ದು? ಇನ್ನೂ ನಾವು ಬದಲಾಗ್ತಾ ಇಲ್ಲ, ಇನ್ನು ಆ ದೋಷದಲ್ಲೇ ಇದ್ದೀವಿ. ಏಸಂಗಟ್ಟೆ ತೊಳೆಯಲ್ಪಟ್ರು. ಹಲ್ಲೆಲೂಯಾ. ನಾನ್ ಬಿಡ್ತೀನಾದ್ರೂ ಅದು ನನ್ನನ್ನು ಬಿಡ್ತಾ ಇಲ್ಲ. ಯಾವಾಗ ನೀನ್ ಬೇಡ ಅಂತ ಒದ್ದು ತಳ್ಳಿ ಬರ್ತೀಯೋ ಅಲ್ಲಿವರೆಗೂ ನೀನು ಆಶೀರ್ವಾದ ಹೊಂದ್ಕೊಳಕ್ಕಾಗಲ್ಲ. ಎಲ್ಲವನ್ನ ಬಿಟ್ಟು ಹೋದ್ರಿ ನನಗೆ ಯೇಸುವೇ ಸಾಕು. ಹಲ್ಲೆಲೂಯಾ. ಏನು ಬೇಡ, ಊಟ ಕೊಡು, ಬಟ್ಟೆ ಕೊಡು, ಕುಟುಂಬ ಸಾಕು, ಅಷ್ಟೇ. ಯಾವಾಗ ಹಂಗಂತೇಳಿ ನೀನ್ ಭೂಯಾತ್ರೆ ಚಿಂತನೆ ಕರ್ತನೆ ವಹಿಸ್ಬಿಟ್ಟು ನೀ ವರ್ಷದಿಂದ ಇರುವಾಗ ಆತನೇ ಎಲ್ಲವನ್ನ. ಹಲ್ಲೆಲೂಯಾ. ಅದಕ್ಕೆ ಅಬ್ರಹಾಮನ್ 99 ವರ್ಷದವನಾಗಿದ್ರು. ದೇವರಿಗೆ ಆಸೆ, ನನ್ನ ಮಗನ್ ನಾನು ಆಶೀರ್ವಾದ ಮಾಡ್ಬೇಕು ಅಂತ. ಇವತ್ತು ನಿಮ್ಮೆಲ್ಲರನ್ನ ನೋಡಿ ನೆನೆಸ್ತಾರೆ ದೇವರು, ನಿಮ್ಮನ್ನ ಆಶೀರ್ವದಿಸ್ಬೇಕು ಅಂತೇಳಿ. ಹಲ್ಲೆಲೂಯಾ. ನಾನು ನಿಮ್ಮನ್ನ ಆಶೀರ್ವದಿಸ್ಬೇಕು, ಆದ್ರೆ ಒಂದೇ ಒಂದು, ದೋಷವಿಲ್ಲದವರಾಗಿರು. ಏನಿರ್ರಿ, ಏನಿರ್ರಿ. ಹಲ್ಲೆಲೂಯಾ. ಅಷ್ಟೇ ದೇವರು ಎದುರು ನೋಡ್ತಾರೆ. ನೀ 1000 ಕಿಲೋಮೀಟರ್ ನಡ್ಕೊಂಬಂದ್ರೇನೆ ಅಂತ ಏನು ಹೇಳಿಲ್ಲ. ನೀನಿರೋ ಕಡೆನೆ, ನೀನಿರೋ ಸ್ಥಳದಲ್ಲೇ, ನೀ ಕೆಲಸ ಮಾಡೋ ಸ್ಥಳದಲ್ಲೇ, ನಿನ್ನ ಮನೆಯಲ್ಲೇ ನಂಬಿಗಸ್ತನಾಗಿರು. ಹಲ್ಲೆಲೂಯಾ. ನಾವು ಉತ್ತಮನಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಮಂತಿನೇ ನಮಗೆ ಸಾಕ್ಷಿ ಕೊಡ್ಬೇಕು. ನಾವು ಉತ್ತಮನಾಗಿದೆ, ನನ್ನ ಗಂಡನ. ಇವಾಗ ಎಲ್ಲಾರು ಇವಾಗ ಗಂಡಸಿದ್ವಿ ಅಂತ ಇಟ್ಕೊಳ್ಳಿ, ಮದುವೆ ಆದರು ಅವ್ರ ಹೆಂಡತಿಗೆ ಹೋಗಿ ಕೇಳಿದ್ರೆ ನಮ್ಮ ಅನುಭವ ಎಲ್ಲ ಅದು ಹೇಳ್ಬಿಡ್ತಾರೆ. ಹಲ್ಲೆಲೂಯಾ. ಗಂಡಂದರಿಗೆ ಬಂದ್ಬಿಟ್ಟೆ ನಿಮ್ ಸಿಸ್ಟರ್ ಎಲ್ಲ ಹೆಂಗಪ್ಪ ಅಂದ್ರೆ ನಿಮ್ ಚರಿತ್ರೆ ಎಲ್ಲ ಯಾರು ಹೇಳ್ತಾರೆ? ಪಾಸ್ಟರ್ ಅದು ಮಾತ್ರ ಕೇಳ್ಬೇಡ್ರಿ. ಹಲ್ಲೆಲೂಯಾ. ಅದು ಮಾತ್ರ ನಮ್ಮ ಹೆಂಡತಿ ಬಗ್ಗೆ ಮಾತ್ರ ಕೇಳ್ಬೇಡ್ರಿ, ಬೇರೆ ಏನಾದ್ರೂ ಕೇಳಿ. ಸಿಸ್ಟಿಗಳ ಅಪ್ಪ ಪಾಸ್ಟರ್ ಎಂತ ಗಂಟಾಗ್ದೆ ಪಾಸ್ಟರ್, ನಮಗೆ ವನವಾಸ ಅಂದ್ರೆ ವನವಾಸ. ಹಲ್ಲೆಲೂಯಾ. ಎಲ್ಲಿ ನೀನು ಉತ್ತಮನಾಗಿರ್ತಿ, ಎಲ್ಲಿ ದೇವರು ನಿನ್ನನ್ನು ಆಶೀರ್ವದಿಸೋದಕ್ಕೆ ಆತನ ಶಕ್ತನಾಗಿದೆ. ಆತ ಕೈ ಮೋಟುಗೈ ಅಲ್ಲ, ಕೇಳಾರ್ದ ಕಿವುಡಲ್ಲ, ಆಶೀರ್ವಾದಕ್ಕೆ ಕಾಯ್ತಾ ಇದ್ದಾರೆ. ನಾವು ಉತ್ತಮರಾಗಿ ನಡೀತೇವೆ. ಉತ್ತಮರಾಗಿ ನಡ್ಕೊಳ್ರಿ.
ದಿನೇ ದಿನೇ ಬೆಳೀತಾ ಬೆಳೀತಾರೆ. ಹಲ್ಲೆಲೂಯಾ. ಯೋಬನ ಎಲ್ಲ ಕಳ್ಕೊಂಡ್ರೆ ಉತ್ತಮನಾಗಿದ್ದ, 2ರಷ್ಟು ಆಶೀರ್ವಾದ. ದೇವ್ರ ವಾಕ್ಯವನ್ನ ಆಶೀರ್ವದಿಸಲಿ. ನಾವೆಲ್ಲರೂ ಮಾಡಕ್ಕಲ್ಲ.